ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 57ನೇ ಪ್ರಶ್ನೆ. ಕ್ರಿಕೆಟ್ ಆಟಗಾರನು ಚೆಂಡನ್ನು ಹಿಡಿಯುವಾಗ ತನ್ನ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ. ಏಕೆ? ನೀವು ಕ್ರಿಕೆಟ್ ಆಡೋರನ್ನ ನೋಡಿರ್ತೀರಿ ಅಲ್ವಾ? ಕ್ಯಾಚ್ ಹಿಡಿಯುವಾಗ ಯೂಶ್ವಲಿ ಕೈಯನ್ನ ಹಿಂದ್ ತಗೊಂಡು ಹೋಗಿ ಹಿಡಿತಾರೆ. ಏ ಯಾಕೆ ಯಾಕೆ ಹೀಗ್ ಮಾಡ್ತಾರೆ? ಯಾಕೆಂದ್ರೆ ಅಲ್ಲಿ ಸೈನ್ಸ್ ಬರುತ್ತೆ. ವೇಗವಾಗಿ ಚಲಿಸುವ ಕ್ರಿಕೆಟ್ ಚೆಂಡು ಹೆಚ್ಚು ಸಂವೇಗವನ್ನು ಹೊಂದಿರುತ್ತದೆ. ನೋಡಿ, ನೀವು ಕ್ರಿಕೆಟ್ ಆಡಕ್ ಹೋದ್ರೆ ಅಲ್ಲಿ ಕೂಡ ಸೈನ್ಸ್ ಬಂತು. ವೇಗವಾಗಿ ಚಲಿಸುವಂತಹ ಕ್ರಿಕೆಟ್ ಚೆಂಡು ಹೆಚ್ಚು ಸಂವೇಗವನ್ನ ಹೊಂದಿರುತ್ತದೆ. ಸಂವೇಗವನ್ನು ನಾವೇನ್ ಬರಿತೀವಿ? ಇದು ಕಾಯದ ದ್ರವ್ಯರಾಶಿ ಮತ್ತೆ ವೇಗದ ಗುಣಲಬ್ಧ ಅಂತ ಬರಿತೀವಿ. ವೇಗ ಜಾಸ್ತಿ ಇದೆ ಅಂದ್ರೆ ಸಂವೇಗ ಕೂಡ ಜಾಸ್ತಿ ಇರುತ್ತೆ. ಈ ಚೆಂಡನ್ನು ನಿಲ್ಲಿಸುವಲ್ಲಿ ಅಥವಾ ಹಿಡಿಯುವಲ್ಲಿ ಅದರ ಸಂವೇಗ ಶೂನ್ಯಕ್ಕೆ ಇಳಿಯುತ್ತದೆ. ವೇಗವಾಗಿ ಬರ್ತಾ ಇದೆ, ಕ್ಯಾಚ್ ಹಿಡಿದ ತಕ್ಷಣ ಏನಾಯ್ತು? ಸಂವೇಗ ವೇಗ 0 ಆಯ್ತು, ಸಂವೇಗ ಕೂಡ 0 ಆಯ್ತು. ಈಗ ಕ್ರಿಕೆಟ್ ಆಟಗಾರನು ವೇಗದ ಚೆಂಡನ್ನು ಹಿಡಿಯಲು ತನ್ನ ಕೈಗಳನ್ನು ಹಿಂದಕ್ಕೆ ಚಲಿಸಿದಾಗ ಚೆಂಡಿನ ಸಂವೇಗವನ್ನು ಶೂನ್ಯಕ್ಕೆ ಇಳಿಸಲು ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತದೆ. ಚೆಂಡು ಬರ್ತಾ ಇದೆ, ನೀವು ಕೈ ಮುಂದೆ ತಗೊಂಡೋಗಿ ಸುಯಿ ಅಂತ ಹಿಡಿದ್ರಿ ಅಂತ ಇಟ್ಕೊಳ್ಳಿ. ಅವಾಗ ಸಮಯ ಜಾಸ್ತಿ ಆಯ್ತು, ಕಡಿಮೆ ಆಯ್ತು, ಅಥವಾ ಚೆಂಡು ಬಂದಾಗ ನಾನು ಹಿಂದಕ್ಕೆ ಕೈ ತಗೊಂಡು ಹೋದಾಗ ಬಾಲ್ ಬಂತು ಬಾ 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 ಈಗ ನಾನು ಹಿಡಿತೀನಿ. ಈಗ ಒಬ್ರು ಸಿಟ್ಟಲ್ಲಿ ಬರ್ತಿದ್ದಾರೆ ಅಂತ ಇಟ್ಕೊಡ್ರಿ. ಸಿಟ್ಟಲ್ಲಿ ಬರ್ತಿದ್ದಾರೆ ಆ ಟೈಮಲ್ಲಿ, ಅಥವಾ ಒಂದು ಕಾರ್ ಫುಲ್ ಸ್ಪೀಡಲ್ಲಿ ಬರ್ತಾ ಇದೆ. ಸ್ಪೀಡಲ್ಲಿ ಬರ್ತಾ ಇರೋ ಕಾರಿಗೆ ಅವಾಗಷ್ಟೇ ಬ್ರೇಕ್ ಹಾಕಿದ್ದಾರೆ. ನಾವು ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಡಬ್ ಅಂತ ಬಡಿಯುತ್ತೆ. ಬ್ರೇಕ್ ಹಾಕಿ ಒತ್ತಿಡ್ಕೊಂಡಿದ್ದಾರೆ. ಒಂದ್ ಸ್ವಲ್ಪ ದೂರ ಬರೋವರೆಗೆ ಕಾರು ಶಾಂತ ಆಗತ್ತೆ. ಈಗ ನಾ ಸ್ಲೋ ಆಗ್ತಿದ್ದೀನಿ. ಅದೇ ತರ ಇಲ್ಲಿ ಏನಾಗುತ್ತೆ, ವೇಗದ ಚೆಂಡು ಏನಾಗ್ತಾ ಇದೆ, ಆ ಕಾರು ಅಥವಾ ಸಿಟ್ಟಲ್ಲಿ ಬರ್ತಾ ಇರೋ ಪರ್ಸನ್ ತರ ಏನು ಆ ಚೆಂಡು ಕೂಡ ವೇಗವಾಗಿ ಬರ್ತಾ ಇದೆ. ನೀವು ಸಿಟ್ಟಲ್ಲಿ ಬರ್ತಾ ಇರೋ ಪರ್ಸನ್ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಥಪ್ ಅಂತ ಬೀಳುತ್ತೆ. ಅದೇ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟು ಶಾಂತ ಮಾಡಿದ ಮೇಲೆ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಅಷ್ಟು ಭಯ ಇರೋದಿಲ್ಲ ಅಲ್ವಾ? ಹಾಗಾಗಿ ಚೆಂಡನ್ನ ನಿಲ್ಲಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದರಿಂದ ಚೆಂಡಿನ ಸಂವೇಗ ಬದಲಾವಣೆಯ ದರ ಕಡಿಮೆಯಾಗ್ತದೆ. ಇಲ್ಲಿ ಚೆಂಡಿನ ಸಂವೇಗ ಬದಲಾವಣೆ ಆಗಿದೆ ಅಲ್ಲ, ಅದಕ್ಕೆ ತೆಗೆದುಕೊಂಡಂತಹ ಸಮಯ ಜಾಸ್ತಿ ಇರೋದ್ರಿಂದ ಚೆಂಡಿನ ಸಂವೇಗದ ಬದಲಾವಣೆಯ ದರ ಏನಾಗ್ತದೆ? ಕಡಿಮೆ ಆಗ್ತದೆ. ಯಾಕೆಂದ್ರೆ ನಾವೇನ್ ಬರಿತೀವಿ? ಸಂವೇಗದ ಬದಲಾವಣೆ ಮತ್ತೆ ತೆಗೆದುಕೊಂಡ ಕಾಲ ಬಲಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಬರಿತೀವಿ. ಇಲ್ಲಿ ನಾವು ಸಮಯ ಜಾಸ್ತಿ ತಗೊಂಡಷ್ಟು ಬಲ ಕಡಿಮೆ ಸಾಕಾಗ್ತದೆ. ಹಾಗಾಗಿ ಆದ್ದರಿಂದ ಆಟಗಾರನ ಕೈಗಳ ಮೇಲೆ ಸಣ್ಣ ಬಲವನ್ನು ಪ್ರಯೋಗಿಸಲಾಗುತ್ತದೆ. ನೋಡಿ, ಟೈಮ್ ಜಾಸ್ತಿ ಆಯ್ತಲ್ವಾ, ಫೋರ್ಸ್ ಏನಾಯ್ತು? ಕಡಿಮೆ ಆಯ್ತು. ಹಾಗಾಗಿ ಬಾಲ್ ಕಡಿಮೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತು, ಅಥವಾ ಬಾಲ್ ಅನ್ನ ಹಿಡಿಯಲಿಕ್ಕೆ ಆಟಗಾರನಿಗೆ ಕಡಿಮೆ ಬಲ ಸಾಕಾಗ್ತದೆ. ಆದ್ದರಿಂದ ಆಟಗಾರನ ಕೈಗಳು ಗಾಯಗೊಳ್ಳುವುದಿಲ್ಲ. ಇಲ್ಲ ನಾನು ಕೈಯನ್ನ ಮುಂದೆ ತಗೊಂಡೋಗಿ ಹಿಡಿದೆ ಅಂದ್ರೆ ಕೈಗೆ ಕರೆಕ್ಟ್ ಆಗಿ ಏಟು ಬಿದ್ದಿರ್ತದೆ ಅಲ್ವಾ? ಥ್ಯಾಂಕ್ ಯು.